ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ದುಬೈಗೆ ಒಂದು ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಅದರ ಹೆಸರು ಬಂದುಬಿಟ್ಟು ಮುಷ್ರಿಫ್ ಪಾರ್ಕ್ ಅಂತ. ತುಂಬಾ ದೊಡ್ಡ ಪಾರ್ಕು. ಅಲ್ಲಿಗೆ ಇವತ್ತು ಹೊರಟಿದ್ದೀವಿ. ಅಲ್ಲಿ ಹೋಗಿ ಏನೇನು ಮಾಡ್ತೀವಿ, ಯಾರೆಲ್ಲ ಹೋಗಿದ್ದೀವಿ, ಏನೇನು ಮಸ್ತಿ ಮಾಡಿದ್ವಿ ಅಂತ ನಾವಿವತ್ತು ನೋಡೋಣ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ನೀವೇನು ಮಾಡಬೇಕಂದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗ ಟೈಮು ಸುಮಾರು 2:30 ಆಗಿದೆ. ನಾವೀಗ ಜಸ್ಟ್ ಪಾರ್ಕ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ನಮ್ಮ ಜೊತೆಗೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ಅವರೆಲ್ಲ ಅವ್ರವ್ರ ಕಾರ್ಗಳಲ್ಲಿ ಹಿಂದೆ ಬರ್ತಾ ಇದ್ದಾರೆ. ಸೊ ನಾವೀಗ ಎಂಟ್ರಿ ಆಗೋಣ. ಇದು ತುಂಬಾ ದೊಡ್ಡ ಪಾರ್ಕು ಮತ್ತು ಫೇಮಸ್ ಕೂಡ. ಇಲ್ಲಿಗೆ ತುಂಬ ಜನ ಈ ವೆದರ್ಗೆ ಸೂಟ್ ಆಗೋ ಹಾಗೆ ಟೂರಿಸ್ಟ್ ಎಲ್ಲ ತುಂಬ ಬರ್ತಾರೆ. ಮಾರ್ನಿಂಗೇ ಬಂದುಬಿಟ್ಟು ಫುಡ್ಡೆಲ್ಲ ತಂದು ಅಲ್ಲೇ ಒನ್ ಡೇ ಫುಲ್ ಸ್ಪೆಂಡ್ ಮಾಡಿ ನೈಟು ಮನೆಗೆ ಹೋಗ್ತಾರೆ. ಸೊ ನಾವು ಅದೇ ರೀತಿ ಬಂದಿದ್ದೀವಿ ಇವತ್ತು. ಇದು ಕಾರ್ ಪಾರ್ಕಿಂಗ್ ಏರಿಯಾ. ನಾವಿಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಪಾರ್ಕಿಗೆ ಎಂಟ್ರಿ ಆದ್ವಿ. ನಾವು ಜಸ್ಟ್ ಪಾರ್ಕಿಗೆ ಎಂಟ್ರಿ ಆಗಿ ಪ್ಲೇಸ್ ನೋಡಿಕೊಂಡು ಕುತ್ಕೊಂಡು ಎಲ್ಲರೂ ಸೆಟ್ಲ್ ಆದ್ವಿ. ಕಿಡ್ಸ್ ಎಲ್ಲ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಳ್ತಾ ಇದ್ರು. ನಾವು ತಂದಿದ್ದ ಸ್ನ್ಯಾಕ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ರಿಗೂ ಕೊಟ್ಟು ನಾವು ಹಾಕ್ಕೊಂಡು ತಿಂತಾ ಇದ್ವಿ. ಪ್ಲೇಸು ತುಂಬಾ ಚೆನ್ನಾಗಿದೆ. ಫುಲ್ ಗ್ರಾಸ್ ಇದೆ. ಕಿಡ್ಸಿಗೆ ಆಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ನನ್ನ ಫ್ರೆಂಡ್ ಒಬ್ಬರು ವಿಡಿಯೋ ಮಾಡ್ತಾಯಿದ್ದಾರೆ ಅವ್ರ ಫೋನಿಂದ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ತುಂಬ ಜನ ಈ ಥರ ಬಂದುಬಿಟ್ಟು ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ಫುಡ್ಡೆಲ್ಲ ತಂದುಬಿಟ್ಟು ಎಂಜಾಯ್ ಮಾಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೊಂದು ಟ್ರೈನ್ ಕಾಣಿಸ್ತಾ ಇದೆ. ಅದು ಟ್ರೈನ್ ಸರ್ವಿಸ್ ಕೂಡ ಈ ಪಾರ್ಕಲ್ಲಿದೆ. ತುಂಬ ದೊಡ್ಡ ಪಾರ್ಕ್ ಆಗಿರೋದ್ರಿಂದ ತುಂಬ ಓಡಾಡಿ ನೋಡೋಕ್ಕೆಲ್ಲ ಆಗಲ್ಲ ಅನ್ನೋರು ಈ ಟ್ರೈನಲ್ಲಿ ಕೂತ್ಕೊಂಡು ಪಾರ್ಕ್ನ ನೋಡ್ಬೋದು. ಎಸ್ಪೆಷಲಿ ಮಕ್ಕಳಿಗೆ ಈ ಟ್ರೈನು ತುಂಬಾ ಇಷ್ಟ ಆಗುತ್ತೆ. ಅದು ಸೌಂಡ್ ಮಾಡಿಕೊಂಡು ಬರ್ತಾ ಇದ್ದರೆ ಆ ಮಕ್ಕಳಿಗೆ ನೋಡೋಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ಎಂಜಾಯ್ ಮಾಡ್ತಾರೆ ಮಕ್ಕಳೆಲ್ಲರೂ. ಇಲ್ಲಿ ನೋಡ್ತಿರ್ಬೋದು, ಕೇಕ್ ಇದೆ ಕೈಯಲ್ಲಿ. ಇವತ್ತು ನನ್ನ ಫ್ರೆಂಡ್ದು ಬರ್ಡೇ ಇತ್ತು, ಶ್ವೇತಾ ಅಂತ. ಅವರು ಅದನ್ನು ಅಲ್ಲೇ ಸೆಲೆಬ್ರೇಟ್ ಮಾಡಿದ್ರು. ಕೇಕ್ ಕಟ್ಟಿಂಗ್ ಮಾಡಿ ಎಲ್ರಿಗೂ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಆ ಈವ್ನಿಂಗಲ್ಲಿ ಅದೊಂದು ಸ್ಪೆಷಲ್ ಮೂಮೆಂಟ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿದ್ವಿ. ಅವ್ರದ್ದು ಬರ್ಡೇದು ತುಂಬ ಸ್ಪೆಷಲಾಗಿ ಅವರು ಸೆಲೆಬ್ರೇಟ್ ಮಾಡಿಕೊಂಡ್ರು. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಡಿಸ್ಟ್ರಿಬ್ಯೂಷನ್ ಆಯಿತು. ಕೇಕ್ ಎಲ್ಲರಿಗೂ ಚೆನ್ನಾಗಿ ಅನಿಸ್ತು. ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲರೂ ರಿಯಲಿ ಎಂಜಾಯ್ ಮಾಡಿದ್ವಿ. ಮಕ್ಕಳಂತೂ ಕೇಕ್ನ ತುಂಬಾ ಇಷ್ಟಪಟ್ಟರು. ನೆಕ್ಸ್ಟು ನಾವೆಲ್ಲ ಗ್ರೂಪ್ ಫೋಟೋ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಜೊತೆ ಗ್ರೂಪ್ ಫೋಟೋಸು, ವಿಡಿಯೋಸು, ಸೆಲ್ಫಿಗಳು ತಗೊಳ್ತಾ ಇದ್ರು. ಫೋಟೋಶೂಟ್ ಎಲ್ಲ ಆದಮೇಲೆ ಗೇಮ್ ಆಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅದು ಡಮ್ ಶರಾಡ್ಸು. ಎಲ್ಲರೂ ಎಂಜಾಯ್ ಮಾಡಿದ್ರು, ಪಾರ್ಟಿಸಿಪೇಟ್ ಮಾಡಿದ್ರು. ತುಂಬಾ ಫನ್ನಿ ಆಗಿತ್ತು. ಇದು ಕನ್ನಡ ಪಿಕ್ಚರಾ? ಒಂದು ವರ್ಡ್ ಒಂದೇ ವರ್ಡ್ ಅದಲ್ಲ.
ರಾಜ್ಕುಮಾರ್ದ ಪುತ್ರ ಪುನೀತ್ ರಾಜ್ಕುಮಾರ್ ಅಂತ ಪಿಕ್ಚರ್. ರಾಜ್ಕುಮಾರ ಮನೆ ಮಂತ್ರಾಲಯ ದೊಡ್ಡ ಮನೆ ದೊಡ್ಡ ಮನೆ ದೊಡ್ಡ ಮನೆ ಹುಡುಗ ಗೊತ್ತಿಲ್ಲ ದೇವ್ರಿಗೆ ಗೊತ್ತು. ದೇವ್ರಿಗೆ ಹೀರೋ ಗೊತ್ತಿಲ್ಲ. ವಿಶ್ವಸುಂದರಿ ಗುರು ಬೆಳದಿಂಗಳ ಬಾಳೆ ಗುರು ಗೊತ್ತಾದ್ ಬಿಡೋಣ. ರಾಜ್ಕುಮಾರ್ ಮಗ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಹೊಸದ ಹಳೆದ ಮೂರು ಶಬ್ದ ಅಣ್ಣವರ ಮಕ್ಕಳು ಒಂದೇ ಶಬ್ದ ಎರಡೇ ಶಬ್ದ. ಎರಡನೇ ಶಬ್ದ ತೋರಿಸ್ತಾ ಇದಾರೆ ಈಗ ಅವರು. ಎರಡನೇ ಶಬ್ದ ತೋರಿಸ್ರಿ. ಎರಡನೇ ಶಬ್ದ ಈಜಾಡ್ತಾ ಇದ್ದಾನ ಇಲ್ಲ ಬೆಳದಿಂಗಳು ಹಿಂಗ್ ಬರೀ ತೋರಿಸ್ತಾರೆ. ಬಾಳೆಹಣ್ಣು ಕಿತ್ತಳೆ ಹಣ್ಣು ಆರೆಂಜ್ ಕರೆಕ್ಟ್. ಕೊಡ್ತಾ ಇರ್ತೇನೆ ಹಾ ಓಂ ಓಂ AK-47 ಅಲ್ಲ. AK-47 ಹಾ ಹೋ ಹಾ ಜಡೆ ಬಾಸ್ತಾನೆ ಅವನ. ಏ ದಾದಾ ಸಿಂಹಾದ್ರಿ ಸಿಂಹ ಹೀರೋ ಗೊತ್ತಿಲ್ಲ ಅಕ್ಕಿಗೆ. ರಂಗ ಮಾಡಿದ್ರೆ ಕುದುರೆ ಬದುಕು ಜಟಕ ಬಂಡಿ ಶಾರುಖ್ ಖಾನ್ ಅಂತ. ಅಂದ್ರೆ ಬಯಲದಾರ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗೇಮು ತುಂಬಾ ಫನ್ನಿಯಾಗಿತ್ತು. ಡಿಫ್ರೆಂಟ್ ಮೂವಿ ನೇಮ್ಸ್ ಎಲ್ಲ ಹೇಳ್ಕೊಂಡು ತುಂಬಾ ಕಾಮಿಡಿ ಮಾಡ್ಕೊತ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಕಿಡ್ಸಿಗೆಲ್ಲ ಊಟ ಎಲ್ಲ ಮಾಡಿಸಿದ್ವಿ. ಅವರು ಬಾಲ್ ಗೇಮು ಅದು ಎಲ್ಲ ಆಟಾಡ್ತಾಯಿದ್ರು. ಇದು ನೈಟಲ್ಲಿ ನೋಡಿ ಟ್ರೈನು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಅದು ನೋಡೋಕ್ಕೇ ಖುಷಿ ಆಗ್ತಾ ಇತ್ತು. ಈಗ ಟೈಮ್ ಆಲ್ರೆಡಿ 9 ಗಂಟೆ ಆಗಿಬಿಟ್ಟಿತ್ತು. ಸೊ ಎಲ್ಲರಿಗೂ ತುಂಬಾ ಹಶ್ವಾಗಿತ್ತು. ಫುಡ್ಡು ಯಾರ್ಯಾರು ತಂದಿದ್ರು ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲರಿಗೂ ಫುಡ್ಡು ಕೊಟ್ಟು ಊಟ ಎಲ್ಲ ಮುಗಿಸಿದ್ವಿ. ಫುಡ್ಡು ತುಂಬಾ ಟೇಸ್ಟಿಯಾಗಿತ್ತು. ಊಟ ಎಲ್ಲ ಆದಮೇಲೆ ಎಲ್ಲರೂ ರಿಲ್ಯಾಕ್ಸ್ ಮಾಡ್ತಾಯಿದ್ರು. ಸ್ವಲ್ಪ ವೆದರು ಕೂಲಾಗಿತ್ತು. ಸೊ ಆವಾಗ ಬಿಸಿದೇನಾದರೂ ಕುಡಿಬೇಕು ಅಂತ ಯೋಚನೆ ಮಾಡುವಾಗ ಎಲ್ಲರೂ ಟೀ ಮಾಡೋಣ ಅಂತ ಯೋಚನೆ ಮಾಡಿದ್ರು. ನೀವಿಲ್ಲಿ ನೋಡ್ತಿರ್ಬೋದು ಎಲ್ಲ ಜೆಂಟ್ಸು ನಾವೇ ಟೀ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಟೀ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಆಮೇಲೆ ನೋಡೋಣ. ಇಲ್ಲಿ ಮಕ್ಕಳು ತುಂಬಾ ಆ್ಯಕ್ಟಿವ್ ಆಗಿ ಆಟಾಡ್ತಾಯಿದ್ರು. ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ರು. ಅವ್ರನ್ನ ಹಿಡಿಯೋದೇ ಒಂದು ಕಷ್ಟ ಆಗ್ಬಿಟ್ಟಿತ್ತು. ಮಾತೇ ಕೇಳ್ತಾ ಇರಲಿಲ್ಲ. ಫುಲ್ ಆಟಾಡ್ತಾ ಇದ್ದಾರೆ. ಇಲ್ಲಿ ಗ್ಯಾಪಲ್ಲಿ ಟೀ ರೆಡಿ ಆಗಿಬಿಟ್ಟಿದೆ. ನೀವು ನೋಡ್ತಿರ್ಬೋದು ಸರ್ವ್ ಮಾಡ್ತಾ ಇದ್ದಾರೆ ಎಲ್ಲ ಕಪ್ಸಿಗೆ ಹಾಕ್ಬಿಟ್ಟು.
ಅದನ್ನು ಹಾಗೆ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಟೇಸ್ಟ್ ನೋಡ್ತಾ ಇದ್ದಾರೆ, ಒಬ್ಬೊಬ್ಬರಿಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಟೀ ಮಾಡಿದವ್ರಿಗೆ ಕ್ರೆಡಿಟ್ಸ್ ಕೊಡ್ತಾ ಇದ್ವಿ, ತುಂಬ ಚೆನ್ನಾಗಿತ್ತು ಟೀ ಅಂತ. ಬಿಸಿ ಇದು ಟೀ ತುಂಬಾ ಚೆನ್ನಾಗಿತ್ತು. ಆ ವೆದರ್ಗೆ ಕೂಲಾಗಿದ್ದಕ್ಕೆ ಎಲ್ಲರೂ ಟೀ ಎಂಜಾಯ್ ಮಾಡಿದ್ವಿ. ಲಾಸ್ಟಲ್ಲಿ ಟೀ ಎಲ್ಲ ಕುಡಿದಿದ್ದಾದಮೇಲೆ ಎಲ್ಲರೂ ಟೈಮ್ ಆಗಿತ್ತು, ಮನೆಗೆ ಹೊರಡೋಣ ಅಂತ ಅಂದ್ಕೊಂಡು ಎಲ್ಲ ಪ್ಯಾಕಪ್ ಮಾಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು, ಎಲ್ಲ ಫನ್ನಿಯಾಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ರು. ಓಕೆ ಸ್ನೇಹಿತರೆ, ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.